ಸುರಂಗ ಮಾರ್ಗವನ್ನ ಆಮೇಲೆ ಮಾಡೋಣ. ಆದ್ರೆ 147 ಜನ, ಕೇವಲ 147 ಜನ ರುದ್ರಭೂಮಿಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಹಣ ಕೊಡೋ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯಾ ಇಲ್ವಾ? ಇದು ನನ್ನ ಪ್ರಶ್ನೆ. 47,000 ಕೋಟಿಗಳ ಸುರಂಗ ಮಾರ್ಗದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಬರೀ 147 ಜನರ ಸಂಬಳ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಲ್ಲ? ಏನು ದೊಡ್ಡ ದೊಡ್ಡ ಪ್ಲಾನ್ಗಳು ಮಾಡ್ತೀರಿ? ಅಂಗನವಾಡಿಯವರಿಗೆ ಸಂಬಳಗಳು ಸರಿಯಾಗಿ ಸೇರ್ತಾ ಇದೆಯಾ? ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸಂಬಳ ಸೇರ್ತಾ ಇದೆಯಾ? ಹೀಗೆ ಅನೇಕರಿಗೆ ನೀವು ವಂಚನೆ ಮಾಡಿ, ಮೋಸ ಮಾಡಿ, ಎಲ್ಲರೂ ಪ್ರಾಣತ್ಯಾಗ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಮ್ಗೇನು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಮಂತ್ರಿಗಳೇ ಎಲ್ಲೆಲ್ಲಿ ಹೋಗಿದ್ದೀರಿ? ನಿಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಹೋಗಲಿಕ್ಕೆ ನಿಮಗೆ ಆಗ್ತಾ ಇದೆಯಾ? ಜನರಿಗೆ ಎದುರ್ಕೊಂಡು ನೀವು ಹೋಗ್ತಾನೆ ಇಲ್ಲ. ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಈ ಸಣ್ಣ ಗುಂಡಿಗಳೇ ಮುಚ್ಚಲಾರ್ದ ನೀವು ದೊಡ್ಡ ಗುಂಡಿ ಸುರಂಗ ಮಾರ್ಗ ಮಾಡ್ತೀವಿ ಅಂತೇಳಿ, ಏನೋ ದೊಡ್ಡ ಘನಕಾರ್ಯ ಮಾಡ್ತೀವಿ ಅಂತೇಳಿ ಅಂದ್ರೆ ಇದೆಲ್ಲ ಸುತ್ತಿಗಳಕ್ಕೆ, ಎಲ್ಲ ದೋಚಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಇದು ತಂತ್ರಗಳು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಬಿಹಾರ್ ಚುನಾವಣೆಗೆ ಹಣ ವಸೂಲಿ ಮಾಡಲಿಕ್ಕೆ ಎಲ್ಲೆಲ್ಲಿ ಸಭೆಗಳಾಗ್ತಾ ಇದೆ, ಡಿನ್ನರ್ ಪಾರ್ಟಿಗಳು, ಬ್ರೇಕ್ಫಾಸ್ಟ್ ಪಾರ್ಟಿಗಳು, ಇವೆಲ್ಲ ಕೂಡ ಎಲ್ಲ ಕಡೆಯಿಂದ ಆಗ್ತಾ ಇರತಕ್ಕಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಅದನ್ನು ಕೇಳಿದ್ರೆ ಅದು ಬಿಜೆಪಿಯವರೇ ಮಾಡ್ತಾರೆ. ಬಿಜೆಪಿ ಅಧಿಕಾರದಲ್ಲಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗ್ತಾ ಇದೆ. ಅದಕ್ಕೆ ರಾಜಣ್ಣ ಹೇಳಿದ್ದು, ಒಳ್ಳೆ ದೊಡ್ಡ ಬೀಗ ಹಾಕ್ತಾರೆ ಕಾಂಗ್ರೆಸ್ ಕಚೇರಿಗೆ ಅಂತ. ನಾನು ರೆಕಮೆಂಡ್ ಮಾಡ್ತೇನೆ, ರಾಜಣ್ಣವರ ಮಾತಿಗೆ ನಾನು ರೆಕಮೆಂಡ್ ಮಾಡ್ತೇನೆ. ಹಾಕೋರು ಹಾಕ್ತೀರಿ, 7 ಲಿವರ್ ನವತಾಲ್ ಬೀಗ ಹಾಕ್ರಿ, ಯಾರು ತೆಗಿಯಕ್ಕಾಗಲ್ಲ ಅದನ್ನ. 7 ಲಿವರ್ದು ನವತಾಲ್ ಬೀಗ ಬರುತ್ತೆ, ಅದು ಹಾಕ್ರಿ, ಅದನ್ನ ಯಾರು ತೆಗಿಯಕ್ಕಾಗಲ್ಲ. ಹುಂಬತನದ ಮಾತುಗಳನ್ನು ಆಡ್ಕೊಂಡು ಇವತ್ತು ಜನರನ್ನ ದಾರಿ ತಪ್ಪಿಸಿ ಮಾಡ್ತಾ ಇದ್ದಾರೆ.